ಇಸ್ರೇಲ್ ಲೆಬನಾನ್ ಸಂಧಾನಕ್ಕೆ ವೇದಿಕೆ ಕೂಡ ಈಗ ಸಿದ್ಧವಾಗಿದೆ. ವಾಷಿಂಗ್ಟನ್ನಲ್ಲಿ ಉಭಯ ದೇಶಗಳ ರಾಯಭಾರಿಗಳ ಐತಿಹಾಸಿಕ ಚರ್ಚೆ ನಡೆಯುತ್ತೆ. ಹಾರ್ಮೋಜ್ ಜಲಸಂಧಿ ಭದ್ರತೆಗೆ ಫ್ರಾನ್ಸ್, ಬ್ರಿಟನ್ನಿಂದಲೂ ಕೂಡ ಹೊಸ ಪ್ಲಾನ್ ಇಲ್ಲಿ ಮಾಡಲಾಗ್ತಾ ಇದೆ. ಯುದ್ಧದ ಕಾರ್ಮೋಡ ತಡೆಯಲು ಜಾಗತಿಕ ಮಟ್ಟದಲ್ಲಿ ರಾಜತಾಂತ್ರಿಕ ಕಸರತ್ತು ಇಲ್ಲಿ ಮಾಡಲಾಗ್ತಾ ಇದೆ. ಹಾಗಾಗಿ ಈಗ ಇಷ್ಟೆಲ್ಲ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಇಸ್ರೇಲ್ ಲೆಬನಾನ್ ಸಂಧಾನಕ್ಕೂ ಕೂಡ ಇಲ್ಲಿ ವೇದಿಕೆ ಸಿದ್ಧ ಆಗ್ತಾ ಇದೆ. ವಿಶೇಷವಾಗಿ ಇರಾನ್ ಕೂಡ ಇದೇ ಬೇಡಿಕೆಯನ್ನ ಇಟ್ಟಿದ್ದು, ಲೆಬನಾನ್ ಮೇಲೆ ಇಲ್ಲಿ ದಾಳಿಯನ್ನ ಮಾಡಬಾರದು ಇಸ್ರೇಲ್ ಅಂತ ಹೇಳಿ. ಇಸ್ರೇಲ್ ಇಲ್ಲಿ ಒಂದು ಕಡೆ ಅಮೆರಿಕ ವರ್ಸಸ್ ಇರಾನ್ ಇದ್ರೆ, ಇಸ್ರೇಲ್ ವರ್ಸಸ್ ಲೆಬನಾನ್ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ಹಾಗಾಗಿ ಇಲ್ಲಿ ನಿರಂತರವಾಗಿ ಲೆಬನಾನ್ ಮೇಲೆ ಇಸ್ರೇಲ್ ಏನ್ ದಾಳಿ ಮಾಡ್ತಿತ್ತಲ್ಲ, ಅದು ಕೂಡ ನಿಲ್ಲಿಸಬೇಕು, ಅದರಲ್ಲೂ ಕೂಡ ಸಂಧಾನ ಆಗ್ಬೇಕು ಅಂತ ಹೇಳಿ ಅದಕ್ಕೂ ಕೂಡ ಒಂದು ವೇದಿಕೆ ಸಿದ್ಧ ಆಗ್ತಿದೆ. ಈಗ ಈ ಕುರಿತು ಕೂಡ ಉಭಯ ರಾಷ್ಟ್ರಗಳ ನಾಯಕರ ಜೊತೆ ಚರ್ಚೆ ಆಗುತ್ತೆ. ಅದು ಕೂಡ ವಾಷಿಂಗ್ಟನ್ ನಲ್ಲಿ ಉಭಯ ದೇಶಗಳ ರಾಯಭಾರಿಗಳ ಐತಿಹಾಸಿಕ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ವಿಶೇಷವಾಗಿ ಹಾರ್ಮೋಜ್ ಜಲಸಂಧಿ ಭದ್ರತೆಗೆ ಫ್ರಾನ್ಸು, ಬ್ರಿಟನ್ನಿಂದಲೂ ಕೂಡ ಹೊಸ ಪ್ಲಾನ್ ಮಾಡಲಾಗ್ತಾ ಇದೆಯಂತೆ. ಅದೇನು ಅಂತ ಹೇಳಿ ಗೊತ್ತಿಲ್ಲ. ಮತ್ತೊಂದು ಕಡೆಯಲ್ಲಿ ಹಾರ್ಮೋಜ್ ಜಲಸಂಧಿಯನ್ನ ತನ್ನ ತೆಕ್ಕೆಗೆ ತಗೋಬೇಕು, ನಾನೇ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿ ಯುಎಸ್ ಇಲ್ಲಿ ಎಲ್ಲಿಲ್ಲದ ಸರ್ಕಸ್ಗಳನ್ನ ಮಾಡ್ತಾ ಇದೆ.